ಥ್ಯಾಂಕ್ ಯು. ಇದೇನ್ ಮಾಮ್ ಸಿನಿಮಾ ಡಬ್ಬಗಳ ಇಲ್ಲೇ ನಿಂಗ್ ಗೊತ್ತಿಲ್ವಾ? ನನ್ ಬಾಂಬೆ ಬಂದಿದ್ ಹೀರಾಗಪ್ಪ. ಯಾವ್ದು ಗೊತ್ತಾ? ಆಪೋಸಿಟ್ ಸಿನಿಮಾ. ಯಾವ್ದು? ಅಮಿತಾಬ್ ಬಚ್ಚನ್ದು ಹಮ್ಮು. ನಿಮ್ದು ಜಿಮ್ಮು. ಅವಾಗ ಈ ಸಲ್ಮಾನ್ ಖಾನ್ ಅವರೆಲ್ಲ ಇರ್ಲಿಲ್ಲ ಕಣ. ಈ 6 ಪ್ಯಾಕ್ 8 ಪ್ಯಾಕ್ ಅಲ್ಲಮ್ಮ, 25 ಪ್ಯಾಕ್ಸ್. ಮಕ್ಕದಲ್ಲೇ ಒಂದು 4 ಪ್ಯಾಕ್ ಇತ್ತು. ಆ ಪಿರ್ರೆ ಒಳಗೊಂದು 6 ಪ್ಯಾಕ್ ಇತ್ತು. ಮೀನು ಕಣದಲ್ಲಿ 2 ಪ್ಯಾಕ್ ಇತ್ತು. ಎಲ್ಲ ಸೇರ್ಕೊಂಡು ಇಡೀ ಬಾಡಿಯಲ್ಲಿ 25 ಪ್ಯಾಕ್ಸ್ ಇತ್ತು ಕಣ. 25 ಪ್ಯಾಕ್ಸ್, 25 ಬ್ರೇಕ್ಸ್. 25 ವಾರ ಹೊಡಿತಾರೆ ನಿಮ್ ಸಿನಿಮಾ. ನಮ್ದಲ್ಲಪ್ಪ, ಅಮಿತಾಬ್ ಬಚ್ಚನ್ ಅವ್ರದ್ದು ಅಮ್ಮ. ಹುಡುಗಿ ನೋಡಿದ್ರೆ ಮೈಸೂರ್ ಸ್ಯಾಂಡಲ್ ಸೋಪು, ನೀನ್ ನೋಡ್ರೆ ಬಾರ್ ಗೀಟ್ ಸೋಪು. ಒಟ್ನಲ್ಲಿ ಕಾಲಿಗೆ ಕಳ್ಸಕ್ಕೆ ಒಂಬಾಳೆ ಸಿಕ್ಸಕ್ಕೆ ರೆಡಿ. ಅಲ್ಲ, ಫ್ಯೂಚರ್ಗೆ ಏನಾರ ಕುಡಿಕಿದ್ಯಾ? ಹಂಗಂದ್ರೆ ಕೂತ್ಕೋ. ಬ್ಯಾಂಕ್ ಬ್ಯಾಲೆನ್ಸು, ಸೈಟು, ವ್ಯಾಪಾರ ಸಾಪಾರ ಅದೆಲ್ಲ ಏನಿಲ್ಲ. ನಿಯತ್ತಾಗಿದ್ದೀನಿ, ಬರ್ಕತ್ತಾಗದ್ ಬಿಡೋಣ. ವಾಜಪೇಯಿ 6 ವರ್ಷ PM ಆಗಿದ್ರಪ್ಪ. ನಿಯತ್ತ ಕೆಲಸ ಮಾಡಿದ್ರು, ಮತ್ ಕೆಲ್ಸದ್ರ ನೋಡೋ. ಫಸ್ಟ್ ನೈಟ್ ಪ್ಲಾನ್ ಇಲ್ಲ ಅಂದ್ರೆ ಹೆಂಗೋ ನಡೆದೋಗುತ್ತೆ. ಫ್ಯೂಚರ್ ಪ್ಲಾನ್ ಇಲ್ಲ ಅಂತಂದ್ರೆ ಕಷ್ಟ ಕಣೋ. ನೋಡೋ, ನಿನ್ ನೀಯತ್ತು, ನಿನ್ ಬರ್ಕತ್ ಎಲ್ಲ ಫುಲ್ ಸ್ಟಾಪ್ ಇಕ್ಬಿಡು. 4 ಕಾಸಿದ್ರೆ ನೀನೇ ಬಾಸು. ನಿನ್ ತಾಕತ್ತು, ನಿನ್ ಜಬರ್ದಸ್ತ್ಗೆ ಒಳ್ಳೆ ಅಡ್ಡ ಸೇರಿಸ್ತೇನೆ ಕಣೋ. ನನ್ ಜೊತೆ ಮುಂಬೈಗೆ ಬರ್ತೀಯಾ? ಅಯ್ಯ, ನೀನ್ ಮಾತ್ ಕೇಳ್ಕೊಂಡ್ ನಾನು ಮುಂಬೈ ಬಂದ್ರೆ ಹಳ್ಳೆ ಕಟ್ಟ ಸಾಬಿ ಹುಡುಗನ ಹಣೆ ಬರ ಬರ್ದಂಗಿರುತ್ತೆ. ಆಶ್ರಮದ ಮಕ್ಕಳು ನೋಡ್ಕೊಂಡು ಹೆಂಗೋ ನಮ್ಮ ಹಣೆ ಬರ ಚೆನ್ನಾಗೈತೆ. ಬರ್ತೀನಿ. ಮುಂಬೈಯಲ್ಲಿ ನಮ್ಮ ಅಡ್ಡಕ್ಕೆ ಎಂತೆಂತವ್ರನ್ನ ಕರ್ಸಿ ಸೊಂಟದ ಮೇಲೆ ಗನ್ನಿಕ್ಕೆ ನಂಗನಾಚ್ ಮಾಡಿಸ್ಬಿಟ್ಟಿದೀವಿ. ನನಗೇನೆ ವಿತೌಟ್ ಪೇಪರ್ ಉಫ್ ಅಂದ ಹೋಗ್ಬಿಟ್ಟ. ರೇ, ನಿಮ್ ಅಂಗಡಿಲಿ ಉಳಿದಿರೋ ಬೂಸನೆಲ್ಲ ಬೇಯಿಸ್ತಾನ ನಮ್ಗೆ ತಿನ್ಸಿ ನಮ್ ಜೊತೆ ಆಟ ಆಡ್ಬಿಡ್ರಿ ರೀ ಪ್ಲೀಸ್. ನಾನು ಅಯ್ಯೋ ಪಾಪ ಅಂತ ಪ್ರೀತಿಯಿಂದ ತಿನ್ಸಿದ್ರೆ ಗಾಂಚಲಿ ನಿಂಗೆ. ನಿನ್ನ ನನಗಿಂತ ಪ್ರೀತಿಸೋರು ಈ ಪ್ರಪಂಚದಲ್ಲಿ ಯಾರಾದ್ರೂ ಇದಾರೇನೋ? ಏನ್ ಹಿಂಗನ್ಬಿಟ್ರೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ತಲೆ ಎತ್ ಚಂದ್ರ ನೋಡಿದ್ರೆ ಎಲ್ ಕುತ್ತಿಗೆ ನೋವುತ್ತು ಅಂತ ನಮ್ಮ ಅಮ್ಮ ತಟ್ಟೆಲೆ ನೀರ್ ಹಾಕಿ ಚಂದ್ರನ್ ತೋರಿಸಿ ಊಟ ಮಾಡಿಸಿದ್ಲು, ಗೊತ್ತಾ? ನಾನ್ ನಿನ್ನ ನನ್ ಕಣ್ಣಲ್ಲೇ ತೋರ್ಸಲ್ವಾ? ಅದ್ ಬಿಡು, ನಾನೊಂದ್ ಹನಿಗವನ ಬರ್ದಿದ್ದೀನಿ, ಕೇಳೋ. ಕೇಳಿಲ್ಲ ಅಂದ್ರೆ ಬಿಡ್ತೀರೇನ್ರಿ? ಹೇಳ್ರಿ, ಕೇಳೇ ಬಿಡೋಣ. ಮೊದ್ಲು ಈ ಹತ್ತಿ ತೆಗಿ. ನೀರಿನ ಸಾಗರ ದಾಟಲು ತೆಪ್ಪ ಬೇಕು, ಸಂಸಾರ ಸಾಗರ ದಾಟಲು ತೆಪ್ಪಗಿರ್ಬೇಕು. ಹೇಗೆ? ತೆಪ್ಪಗಿದ್ರೆ ಸಂಸಾರ ಮಾಡಕ್ಕಾಗತ್ತಾ? ಏನಾದ್ರೂ ಮಾಡ್ಬೇಕನ್ರಿ. ಇದೆಲ್ಲ ಒಂದ್ ಕವನನ. ಹಂಗಿದ್ರೆ ನೀನ್ ಬರ್ಬಿಡ್ತ್ಯಾ? ಹುಡುಗಿರ ಹತ್ರ ವಾದ ಮಾಡಿ ಗೆಲ್ಲಂಗಿದ್ರೆ ಮರುಭೂಮಿಲೂ ಭತ್ತ ಬೆಳೆದ್ಬಿಡೋರ್ ಬಿಡಿ. ಏನ್ ಹೇಳಿದ್ರು ಏನಾದ್ರೂ ಒಂದ್ ಉಲ್ಟಾ ಹೇಳ್ತ್ಯಾ? ಐ ಹೇಟ್ ಯು. ಇವನೇ ದೊಡ್ಡ ಸ್ಮಾರ್ಟ್ ಅನ್ಕೊಂಡ್ಬಿಟ್ಟಿದ್ದಾನೆ. ಐಸೋ, ಈ ಹುಡುಗಿರ್ ಲವ್, ಚೈನಾ ಫೋನ್ ಎರಡೂ ಒಂದೇ. ಎರಡಕ್ಕೂ ಗ್ಯಾರಂಟಿ ಇಲ್ಲ. ಏನಾಗ್ತಿದೆ ಇಲ್ಲಿ? ನೋಡಿ ತಾತ, ತಗೊಂಡಿರೋ ಸಾಲಕ್ಕೆ ಅಸಲಿ ಇರ್ಲಿ, ಇಲ್ಲಿವರೆಗೆ ಬಡ್ಡಿ ಕೂಡ ಕಟ್ಟಿಲ್ಲ. ಎಲ್ಲ ಸೇರಿ ಒಟ್ಟು 30 ಲಕ್ಷ ಆಗಿದೆ. ಕೋರ್ಟ್ ಇಂದ ಜಪ್ತಿ ಆರ್ಡರ್ ಆಗಿದೆ ರೀ. ಹಾಗೆಲ್ಲ ಹೇಳ್ಬೇಡಿ ಸಾಹೇಬ್ರೆ, ಕಣ್ಣಿಲ್ಲದ ಮಕ್ಕಳು ತಬ್ಬಲಿ ಆಗ್ತವೆ. ಏನ್ ಸರ್, ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವರು, ಬಿಸ್ನೆಸ್ ಮ್ಯಾನ್, ರಾಜಕಾರಣಿಗಳ ಸಾಲ ಮನ್ನಾ ಮಾಡ್ತೀರಾ? ಕುರುಡು ಮಕ್ಕಳು ಸರ್, ಇವ್ರ ಸಾಲ ಮನ್ನಾ ಮಾಡಕ್ಕಾಗಲ್ವಾ? ನೋಡಿ, ನಮ್ದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲ ರೀ, ಕೋಆಪರೇಟಿವ್ ಬ್ಯಾಂಕ್. ನಾವು ಜನಕ್ಕೆ ಲೆಕ್ಕ ಕೊಡ್ಬೇಕಾಗತ್ತೆ. ಹೆಚ್ಚು ಕಡಿಮೆ ಆದ್ರೆ ನಮ್ ಕೆಲಸನೇ ಹೋಗುತ್ತೆ. ಹಿಂಗೆ ಎದೆ ಮೇಲೆ ನಿಂತ್ಕೊಂಡು ಕೇಳಿದ್ರೆ ಎಲ್ಲಿಂದ ಕೊಡ್ತಾರೆ ಸರ್? ತಾತ ಏನ್ ಇದರಿಂದ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದಾರ? ಆ ಮಕ್ಕಳು ಮುಖ ನೋಡಿ ಸರ್. ಕಣ್ಣಿಲ್ದಿರೋ ತಾತನ ಅಷ್ಟು ಮಾಡ್ಬೇಕಾದ್ರೆ ನೀವ್ಯಾಕೆ ನಿಮ್ಮ ಮನಸ್ಸನ್ನ ಕಲ್ ಮಾಡ್ಕೋತೀರಿ ಹೇಳಿ? ನೀವೇ ಯೋಚನೆ ಮಾಡಿ ಸರ್. ಓಕೆ, 6 ತಿಂಗಳು ಟೈಮ್ ಕೊಡ್ತೀವಿ. ಅಷ್ಟಲ್ಲೆಲ್ಲ ಕ್ಲಿಯರ್ ಮಾಡಿ. ಖಂಡಿತ ಸರ್. ಇಲ್ಲ ಅಂದ್ರೆ ಲಾ ಪ್ರಕಾರ ಜಪ್ತಿ ಮಾಡಿ ಹರಾಜಾಗ್ತೀವಿ. ಇದೇ ಲಾಸ್ಟ್ ಚಾನ್ಸ್, ಜ್ಞಾಪಕ ಇರ್ಲಿ. ನಾವಿನ್ ಬರ್ತೀವಿ. ಆಯ್ತು ಸಾಹೇಬ್ರೆ, ನಮಸ್ಕಾರ. ಅಣ್ಣ, ನಮ್ಮನ್ನ ಇಲ್ಲಿಂದ ಹೊರಗೆ ಹಾಕ್ತಾರ? ನಾವೆಲ್ಲೋಗ್ಬೇಕು? ನಮ್ಗೆ ಊಟ ಯಾರು ಹಾಕ್ತಾರ ತಾತ? ಇಷ್ಟೊಂದ್ ಸಾಲ ಯಾಕೆ ಮಾಡ್ದೆ ತಾತ? ಈ ಕಟ್ಟಡ ಕಟ್ಟಬೇಕಾದ್ರೆ ಕಷ್ಟ ಆಯ್ತಪ್ಪ. ಅದಕ್ಕೆ 10 ಲಕ್ಷ ಸಾಲ ತಗೊಂಡೆ. ಈ ಆಸ್ತಿ ಮೇಲೆ ಬಡ್ಡಿ ಬೆಳೆದು 30 ಲಕ್ಷ ಆಯ್ತು. ಏನು ನೀವು ಹೇಳಿದ್ದಿಲ್ಲ, ನಾ ಮುಂಬೈ ಬರ್ತೀನಿ, ದುಡ್ಡು ಮಾಡ್ಬೋದಲ್ಲ?
ಅದೇ ಮತ್ತೆ ಚೆಂಬು ತೋರಿದ ತಕ್ಷಣ ಅಷ್ಟು ಹಾಲು ಕೊಟ್ಬಿಡದಪ್ಪ. ಅದಕ್ಕೆ ಕೆಚ್ಚಲಿಗೆ ಕೈ ಹಾಕ್ಬೇಕು, ಹಿಂಡ್ಬೇಕು. ನೀನಿನ್ನು ಮುಂಬೈಗೆ ಬಂದಿಲ್ಲ, ಆಗಲೇ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತೀಯ ನೋಡ. ಊಟಕ್ಕಿಂತ ಮುಂಚೆ ಎಲೆ ಬಗ್ಗೆ ಯೋಚನೆ ಮಾಡ್ಬೇಕು, ಊಟ ಆದ್ಮೇಲೆ ತೊಟ್ಟಿ ಬಗ್ಗೆ ಯೋಚನೆ ಮಾಡ್ಬೇಕು. ಅದಿರ್ಲಿ. ನೋಡು, ಈ ಆಶ್ರಮದ ಮೇಲೆ 30 ಲಕ್ಷ ಸಾಲ ಇದೆ. ಇವನಿಗೆ ಇಲ್ಲ ರಾಜ ರಾಜ ಇವ್ರೆಲ್ರಿಗೂ ಕಂಡ್ಬರ್ಸ್ಬೇಕು ಮಾಮ. ಬರುತ್ತಲ್ಲ ನೋಡು, ಎಲ್ಲಾರ ಜೀವನದಲ್ಲೂ ಒಂದ್ಸರಿ ಸಾಕ್ಷಾತ್ಕಾರ ಸೀನು, ಕಸ್ತೂರಿ ನಿವಾಸ ಸಾಂಗು ಬಂದೇ ಬರುತ್ತೆ. ಈಗಿನ ಕಾಲಕ್ಕೆ ಕೈನ ಉಲ್ಟಾ ಮಾಡ್ಕೊಂಡು ಕೆರ್ದು 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 ಗುಡ್ಡೆ ಹಾಕೊಂಡ್ಬಿಡ್ಬೇಕು. ನೀನು ಅಂದ್ರೆ ಮುಂಬೈಗೆ ಹೋಗೋಣ. ಬರ್ತೀನಣ್ಣ, ಬರ್ತೀನಿ. ಬಾಂಬೆ ಕಣಯ್ಯ ಇದು. ನೀನ್ ಕಾಣೋ ಕನಸು ಇನ್ನೊಬ್ರು ಕಾಣಿಸ್ಬಾರ್ದು, ಕದ್ದು ಬಿಡ್ತಾರೆ. ಅಯ್ಯ ತೀವ್ಕೋಯ್ತು. ಬರೀ ಕನಸು ಕಾಣ ನಿಲ್ಸಪ್ಪ. ಥ್ಯಾಂಕ್ ಯು. ಇದೇನ್ ಮಾಮ್, ಸಿನಿಮಾ ಡಬ್ಬಗಳ ಇಲ್ಲೇ ಇವೆ. ನಿಂಗೆ ಗೊತ್ತಿಲ್ವಾ, ನನ್ ಬಾಂಬೆ ಬಂದಿದ್ ಹೀರಾಗಕ್ಕಪ್ಪ. ಯಾವ್ದು ಗೊತ್ತಾ ಆಪೋಸಿಟ್ ಸಿನಿಮಾ? ಯಾವ್ದು? ಅಮಿತಾಬ್ ಬಚ್ಚನ್ದು ಹಮ್ಮು, ನಿಮ್ದು ಜಿಮ್ಮು. ಅವಾಗ ಈ ಸಲ್ಮಾನ್ ಖಾನ್ ಅವರೆಲ್ಲ ಇರ್ಲಿಲ್ಲ ಕಣ. ಈ 6 ಪ್ಯಾಕ್ 8 ಪ್ಯಾಕ್ ಅಲ್ಲಮ್ಮ, 25 ಪ್ಯಾಕ್ಸ್. 25 ಪ್ಯಾಕ್ಸ್ ಮಕ್ಕದಲ್ಲೇ ಒಂದು 4 ಪ್ಯಾಕ್ ಇತ್ತು. ಆ ಪಿರ್ರೆ ಒಳಗೊಂದು 6 ಪ್ಯಾಕ್ ಇತ್ತು. ಮೀನು ಕಣದಲ್ಲಿ 2 ಪ್ಯಾಕ್ ಇತ್ತು. ಎಲ್ಲ ಸೇರ್ಕೊಂಡು ಇಡೀ ಬಾಡಿಯಲ್ಲಿ 25 ಪ್ಯಾಕ್ಸ್ ಇತ್ತು ಕಣ. 25 ಪ್ಯಾಕ್ಸ್, 25 ವೇಕ್ಸ್. 25 ವಾರ ಹೊಡಿತಾ ನಿಮ್ ಸಿನಿಮಾ? ನಮ್ದಲ್ಲಪ್ಪ, ಅಮಿತಾಬ್ ಬಚ್ಚನ್ ಅವ್ರದ್ದು ಅಮ್ಮ. ನಿಂಗೊಂದು ಸ್ಪೆಷಲ್ ಶೋ ಆಗ್ತೀನಿ ಕಣ. ಆ ಚಿಲ್ಲರೆ ಕಾಸು ರೆಡಿ ಮಾಡ್ಕೊ, ನಂಗೆ ಅಭಿಷೇಕ ಮಾಡ್ಬೇಕಲ್ಲ. ಇದು ನೋಡ್ಬೇಕಡೋ ಎಂಟ್ರಿನ ಹಂಗೆ ಫೈಟಿಂಗ್ ಕಣ, ಕಟ್ ಮಾಡ್ರೆ ಹಂಗೆ ಫೀಲಿಂಗ್ ಕಣ, ಕಟ್ ಮಾಡ್ರೆ ಲವರ್ಸ್ ಹಂಗೆ ಡೇಟಿಂಗ್ ಕಣ. ಡೇಟಿಂಗು ಫೀಲಿಂಗು, ಮದರು ಲವರು, ಡೇಟಿಂಗು ಫೀಲಿಂಗು, ಗಲ 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 ತಿರ್ತಿಯ ಕಣ. ಚೆನ್ನಾಗಿದೆ. ನೀನ್ ರೆಡಿ ಆಗೋ. ಸ್ಟೋರಿ ಮಾಮ, ನಾನ್ ಬರ್ಲಾ? ಯಾಕಪ್ಪ? ನಾನು ಊರ್ಗ್ ಹೋಗ್ತೀನಿ. ನೀನ್ ಸಿನಿಮಾ ಗಿನ್ಮಾ ನೋಡಕ್ಕಾಗಲ್ಲ. ನಾನ್ ನಿಂಗ್ ಸಿನಿಮಾ ತೋರ್ಸಲ್ಲ ಕಣ. ಅಯ್ಯೋ, ಮುಸ್ತಾಕ್ ಬಾಯ್ ಹತ್ರ ಹೋಗೋಣ. ರೆಡಿ ಆಗೋ. ಮುಷ್ತಾಕ